ಇದು ನಮ್ ಕಾರೇನಿದೆ? ನಿನಗ್ಯಾಕೋ ಈ ಅನುಮಾನ ಬಂತು? ಇನ್ನೊಂದ್ ಸ್ವಲ್ಪ ದಿವಸ ಹೀಗೆ ಬಿಟ್ರೆ ಕಾರ್ ಬಣ್ಣನೇ ಬಟ್ಟಾಗ್ಬಿಡತ್ತೆ. ಅಷ್ಟು ಕೂಡಿಗೆ ಮೇಲೆ ಈ ಜಾಣೇಶ ವರ್ಷಕ್ಕೊಂದಿನ ಬರೋ ಆಯ್ ಪೂಜೆ ದಿನ ಮಾತ್ರ ಕಾರ್ ತೊಳಿದ. ಅವತ್ತೇ ತಾನೆ ಅವನು ಮುಖ ತೊಳೆಯೋದು. ಕಾರ್ ಮೇಲೆ ಕೂತಿರೋ ದೂರಲ್ಲಿ ನಾನು ಮನೆ ಬಗ್ಗೆ ತಲೆ ಕೆಡ್ಸ್ಕೊಳ್ತೀವಲ್ಲ, ಆಗ ಬರೋ ಯೋಚನೆಗಳನ್ನೆಲ್ಲ ಬಂದ್ಬಿಡ್ಬೋದಲ್ಲೇ. ನೀ ಟೆನ್ಷನ್ ಮಾಡ್ಕೋಬೇಡ. ಜಾಣೇಶ, ಜಾಣೇಶ ಬೇಗ ಬಾ ಇಲ್ಲಿ. ಬಂದು ಬಿಡ್ಬೇಕು. ಏನಾಯ್ತು? ಕಾರು ನನಗ್ ಗೊತ್ತು. ಕಾರ್ನ ದಿನ ಬಿಟ್ಟು ದಿನ ಚೆನ್ನಾಗಿ ತೊಳೆದು ಧೂಳೆಲ್ಲ ಹೋಗಾಗ ಇಟ್ಕೊಳ್ಳೋದು ಏನೋ ಕಷ್ಟ ನಿಂಗೆ. ಈಗ ತಗೊಂಡ್ಬಿಡ್ತೀನಿ. ನೋಡೋ ಗಣೇಶ, ವರ್ಷಕ್ಕೆಲ್ಲ ಸೇರಿಸಿ 365 ಸಲ ಚೆನ್ನಾಗಿ ನೀರು ಹಾಕಿ ನೀಟಾಗಿ ತೊಳಿಬೇಕು. ಎಷ್ಟು ಬೇಕಾದ್ರೂ ತೊಳಿತೀನಿ, ಆದ್ರೆ ಒಂದ್ಸಲ 2 ಸಲ ಅಂತ ಲೆಕ್ಕ ಮಾತ್ರ ಹೇಳ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ಜಾಣೇಶ, ಮೊದಲು ಈ ರೇಡಿಯೋನ ಆಫ್ ಮಾಡಿ ಕಾರ್ನ ತೊಳಿ. ಅರ್ಥ ಆಯ್ತೇನೋ? ಸರಿಯಾಗಿ ತೊಳಿಬೇಕು. ಸೀಗೆ ಪುಡಿ ಹಾಕಿ ತೊಳಿಲೋ, ಶಾಂಪು ಹಾಕಿ ತೊಳಿಲೋ, ಮೈ ಸೋಪ್ ಹಾಕಿ ತೊಳಿ. ಎಷ್ಟೊಂದು ಕೊಳೆ ಆಗಿದೆ. ಲೆಕ್ಕ ನಂಬ್ರು. ಜಾಣೇಶ, ಸೋಪ್ ನೀರು ಇಟ್ಕೊಂಡು ಏನೋ ಮಾಡ್ಬೇಕಂತಿದ್ಯಾ? ಹೊರಗಡೆ ಯಾರಾದ್ರೂ ಹೊರಗಡೆ ಸ್ನಾನ ಮಾಡ್ತಾರೆ, ನಾವು ಬಚ್ಚಲ್ ಮನೆ ಮಾಡ್ತಾರೆ. ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರು ನನಗಲ್ಲ. ಜಾಣೇಶ, ತಪ್ಪು ನಿಂದಲ್ವೋ. ಜಾಣೇಶ ಅಂತ ಹೆಸರಿಟ್ಟಲ್ಲ, ಅವ್ರದ್ದು ತಪ್ಪು. ಮೊದಲು ಅಕ್ಕಿಪೇಟೆಗೆ ಹೋಗಿ ಯಾವ್ದಾದ್ರು ಗಂದಿಗೆ ಅಂಗಡಿಲಿ 25 ಗ್ರಾಮ್ ಬುದ್ಧಿ ತಂದು ತಲೆ ಒಳಗ್ ಹಾಕೋ. ಅದು ತಲೆಗೆ ಹೋಗುತ್ತೆ. ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ಉಲ್ಟಾ ನಿಂತ್ಕೊಂಡು ಕೀ ಒಳಗ್ ಹಾಕೊಂಡ್ರೆ ತಲೆ ಒಳಗ್ ಹೋಗುತ್ತೆ. ಹೌದಾ? ಅದನ್ನ ಮುಂದೆ ತೋರಿಸಿ. ಜಾಣೇಶ, ಇದು ಚಿಕ್ಕ ಯಜಮಾನ್ರಿಗೆ ಹೇಳಿ ಸರಿಯಾಗಿ ಪಾಠ ಕಲಿಸ್ತೀನಿ. ನನ್ನ ಹೆಸರು ಮಾತ್ರ ಗಣೇಶ, ಅದು ನನ್ನ ದಡ್ಡ. ಬೇಜಾರು ಮಾಡ್ಕೋಬೇಡಿ. ಸರಿ, ಕಾರ್ ತೊಳಿ. ಸ್ನಾನ ಆಯ್ತಾ? ಕಾರ್ ತೊಳೆದ್ಮೇಲೆ ಸೋಪ್ ಬೇಕಿತ್ತು, ಅದಕ್ಕೆ ನಾನೇನಿಗೂ ತಪ್ಪಾಗ್ತೇನಪ್ಪ. ಲೆಕ್ಕ ಎಲ್ಲ ಶೋರೂಮ್ ಗಾಡಿ ಆದಂಗಾಗಿದೆ. ಯಾವ ನಂಬರ್ ಮಾಡ್ತೀನಿ. ಲೆಕ್ಕ ದೀಪ ಯಾಕೆ ಪಡ್ತೀನಿ. ಗಾಡಿ ರೆಡಿ ಏನಾ? ಒಂದು ಶೋರೂಮ್ ಗಾಡಿ ರೆಡಿ ಮಾಡಿದ್ದೀನಿ ಕೊಡ್ಸೋದ. ಅವನ ಯಾವ ಗಾಡ್ಬಾರ್ದು, ಅವನ ಇಲ್ಲಿ ಬರೀ ಕಾಲ್ ತಗೊಂಡ್ರೆ ಅಷ್ಟೇ. ಪೇಷಂಟ್. Hello, Dr. Vishal Rao, very famous in surgery and surgery. Come on, tell me what's your problem and show me your lantern. ಬರ್ತಾ ಇದೀನಿ ನೋಡಿ. ನಾನು ಬರೋವರೆಗೂ ಅವ್ರಿಗೆ ಉಸಿರು ಬಿಡಬೇಡ ಅಂತೇಳಿ. ಹೌದೌದು, ಇಂಥ ಡಾಕ್ಟರ್ ಬರೋವರೆಗೂ ಉಸಿರು ಬಿಡೋದಕ್ಕೆ ಪೇಷಂಟ್ಗೆ ಯಾವ ಕಾರಣದಿಂದ. ಒಂದು ಮಾತಾಡೋ ಚೆನ್ನಾಗಿಲ್ಲ ನೋಡು. ಅರ್ಥವಾಯಿತು ಬಿಡಿ. ಗಣೇಶ, ಬಕೆಟ್ ಒಂದು ಒಳಗೆ ಹೋಗೋ. ಹೋಗ ಕೆರ್ತಗೆ. ಏನು ಓಡಿಸಿದ್ರಿ ಡಾಕ್ಟ್ರೆ? ಯಾಕಪ್ಪ, ನಾನು ಕಾರ್ನ ಅಷ್ಟು ಚೆನ್ನಾಗಿ ಓಡಿಸಿದ್ನ BTS ಬಸ್ ನಲ್ಲಿ ಬರ್ಬೋದಿತ್ತು. ನಮಸ್ಕಾರ ಡಾಕ್ಟರ್. ತುಂಬಾ ತರ ಮಾಡಿಬಿಟ್ರಿ. ಪೇಷಂಟ್ ಹೇಗಿದ್ದ? ಇನ್ನೂ ಇಲ್ಲ, ಕಷಾಯ ಕುಡಿದು ಗುಣ ಮಾಡ್ಕೊಂಡಿದ್ದ. ತಾತ್ಕಾಲಿಕ ರಿಲೀಫ್ ಕೊಡ್ತೀವಿ, ಅದೇ ಡಾಕ್ಟರ್ ಪರ್ಮನೆಂಟ್ ಟಿಕೆಟ್ ಕೊಡಿಸ್ತಾರೆ. ಅಂದ್ರೆ ಕಾಯಿಲೆಗೆ ಟಿಕೆಟ್ ಕೊಡಿಸ್ತೀವಿ. ಡಾಕ್ಟರ್ಗೆ ಕಷಾಯ. ನನಗೆ ಪೇಷಂಟ್ ಮುಖ್ಯ, ಕಷಾಯ ಅಲ್ಲ. ಏನ್ರಿ ಪೇಷಂಟ್? ಇವನಲ್ಲಿ ಪೇಷಂಟ್. ಪೇಷಂಟ್ ಹೇಳ್ರಿ, ಏನ್ರಿ ನಿಮ್ ಸಮಸ್ಯೆ? ನನ್ ಕಷಾಯ ಕೊಡ್ಬಿಟ್ಟು ಕಾಲ ವಾಶ್ ಮಾಡ್ಕೊಂಡು ಸುಮ್ಮನೆ ಹೋಗ್ರಿ. ಜಸ್ಟ್ ಮಿನಿಟ್. ಏರ್ ಕಂಡೀಷನ್. ಪೂರಾ ಸಕ್ಕರೆ ಚಿರೋಟಿ ಮೇಲೆ ಸುರಿತಾರಲ್ಲ ಅದು. ಪೂರಾ ಸಕ್ಕರೆ ಅಲ್ಲ, ಬ್ರೌನ್ ಶುಗರ್. ಕಾಳಪ್ಪ ಕೊಡು ಲಾಟಿನ. ಸರ್, ಇವಾಗ ಬೇಕಾಗಿರೋದು ಲಾಟಿ ಅಲ್ಲ ಸರ್, ಪಿಸ್ತೂಲು. ಹೌದಲ್ಲ? ಎಲ್ಲಿದ್ರು ಸರೆಂಡರ್ ಆಗ್ಬಿಡಿ, ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. 1, 2, 3 ಎನ್ಸಿ ಸರ್.
1 2 3 4 ಯಾರೋ ನಮ್ಮ ಕಾರ್ನ ಹರಾಜ್ ಹಾಕ್ತಾ ಇರೋ 6 7 8 ಡಾಕ್ಟರ್ ವಿಠಲರಾವ್ ಏನಿರಿ? ಇಲ್ಲೇ ಯಾವುದೋ ಒಂದು ಪೇಷಂಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ. ಏನಿದೆ ಪಟಾಕಿ ಗನ್ನು? ಯಾವ್ದೋ ಕಳ್ಳರನ್ನ ಅಟ್ಟಾಡ್ಸ್ಕೊಂಡು ಬಂದಿರ್ತಾರೆ. ಅವರು ಬೇಗ ಹೋಗಿರ್ತಾರೆ, ಇವರು ನಿಧಾನವಾಗಿ ಬಂದಿರ್ತಾರೆ. ನಮಗೆ ಯಾವ್ದಲ್ಲ ಎಲ್ಲ ನೋಡ್ಬೇಕಾ? ಬನ್ನಿ ಡ್ರಾಪ್ ಕೊಡ್ತೀನಿ. ಈ ಕಾರಣದಿಂದ ಮತ್ತೆ ಎಷ್ಟು ವರ್ಷದಿಂದ ಈ ದಂಧೆ ನಡೆಸ್ತಾ ಇದ್ದೀರಾ? ಡಾಕ್ಟರ್ ಆಗ್ಲಿ, ನೀವು ಕೊಟ್ಟು ಪುಡಿ ತಿಂದು ಅವನು ವಾಂತಿ ಮಾಡ್ಕೊಂಡು ಪುಡಿ ಎಲ್ಲ ಇಚ್ಛೆ ಬಂದ್ಬಿಟ್ಟಿದೆ. ಅಯ್ಯೋ, ಅದನ್ನೇ ಬುದ್ಧಿ ಹಾಕಿ ಪುನಃ ಬಾಯಿಗೆ ಹಾಕ್ರಿ. ಮಾತಾಡ್ತಾ ಇದ್ದಾರೆ, ಅನುಮಾನವೇ ಇಲ್ಲ ಇವ್ರದೇ ಈ ಕೆಲಸ. ಏನ್ರಿ ಕಾರ್ ನಂಬರ್? AA03 Z2741. ಅದು ಹೌದಾ? ಹಾಗಾದ್ರೆ ನಂಬರ್ ಪ್ಲೇಟ್ ತೋರಿಸು. ಹೌದಾ? ಇಕ್ಕಾರೆ ಒಂದ್ ನಿಮಿಷ. ನಂಬರ್ ಪ್ಲೇಟ್ ನ ಯಾವಾಗ WC ಕಳ್ಸಿದ್ರೆ? ಜಸ್ಟ್ ಮಿನಿಟ್. ಇಲ್ಲೂ ನಂಬರ್ ಪ್ಲೇಟ್ ಇಲ್ಲ, ಅಲ್ಲೂ ನಂಬರ್ ಪ್ಲೇಟ್ ಇಲ್ಲ. ಎಂತ ಚೌರ್ಜನೆಗಳು! ನಂಬರ್ ಪ್ಲೇಟ್ ಕುರಿತು ಕೂಗಾಡ್ತಿರಲ್ಲಪ್ಪ. ನಿಜ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ನಮ್ ಸಾಹೇಬ್ ಏನು ಮಾಡಬೇಕು? ರಾಗಿ ರೊಟ್ಟಿನೂ ಕರೆಗಾರೆ. ಡಾಕ್ಟ್ರೆ, ನಿಜ ಒಪ್ಕೊಂಬಿಡಿ, ಇಲ್ಲ ಅಂದ್ರೆ ಅರೆಸ್ಟ್ ಮಾಡಿ ಅಂಕಲ್ ಗುಡ್ಗೆ ಹಾಕ್ಬಿಡ್ತೀವಿ. ಯಾಕೆ? ಅಲ್ಲಿ ರಜ್ಜಿ ಇದಾರೆ, ಅದಕ್ಕೆ. ಡಾಕ್ಟ್ರೆ, ನೀವು ಗೋಮುಖ ವ್ಯಾಘ್ರ ಸಿದ್ದರಾಮ ಹತ್ತಿ ಕಾರ್ನ ಹೊಡೆದ ಸರ್ ಸ್ಟೇಷನ್ಗೆ. ಅವ್ರು ಹೊಡಿತಾರೆ, ನೀನ್ ಹತ್ತು ಕೂತ್ಕೋ ಅಷ್ಟೇ. ಮಾತು ಕೇಳಿ, ಇದೆಲ್ಲ ಏನು ಅಂತ ನಮ್ಗೆ ಮುಂದೆ ಅರ್ಥ ಆಗ್ತಿರವಲ್ಲ. ಡಾಕ್ಟ್ರೆ, ಅನ್ಯಾಯವಾಗಿ ಸಿಕ್ಕಾಕೊಂಡಿಲ್ಲ, ಏನಿದೆಲ್ಲ ಒಂದು ಮಾತನಾಡಬೇಡ, ಸುಮ್ಮನೆ ನಿಂತ್ಕೋ. ಪುಡಿ ಹೊರಗೆ ಬರಕ್ ಮಾತಾಡ್ತಾ ಇದೆ, ನಮ್ ತಮ್ಮ ಮಾತಾಡ್ತಾ ಇದೆ. ನನಗೂ ಹಾಗೆ ಆಗ್ತಿದೆ, ಸುಮ್ಮನೆ ನೀವು ಸತ್ರೆ ಫ್ರೀ. ಡಾಕ್ಟ್ರೆ, ನಿಮ್ಮನ್ನು 2 ಆರೋಪದ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀನಿ. ಒಂದೊಂದು ನಂಬರ್ ಪ್ಲೇಟ್ ಇಲ್ಲ, ಓಕೆ. ಇನ್ನೊಂದು ಯಾಕೆ? ಕಾರಲ್ಲಿ ಪೌಂಶನ ಸಿಕ್ಕಿದ್ದಕ್ಕೆ. ಅಲ್ಲ, ಹೌದು ಸರ್, ನಾನೇ ಹೇಳಕ್ಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ಏನ್ ಬರೋ ತಡಬಹುದು? ಆಕ್ಚುಲಿ ನಾನು ಇವತ್ತು ಆನೇಕಲ್ಗೆ ಹೋಗಿ ಮೇಕೆ ಮರಿಗಳು ನೋಡ್ಬೇಕಾಗಿತ್ತು. ನೋಡಕ್ಕೆ ಆನೇಕಲ್ ಅಂತ ಯಾಕೆ ಹೋಗ್ಬೇಕು ಅಂತ ನೀವು ಆಶ್ಚರ್ಯ ಪಡ್ತಿದ್ದೀರಾ ಅಲ್ವಾ? ಅವು ಅಂತಿಂತ ಮೇಕೆ ಮರಿಗಳಲ್ಲ, ದೇಶ ದಾಟುಕೊಂಡಿರುವಂತ ಮೇಕೆ ಮರಿಗಳು. ಯೋಚನೆ ಮಾಡಿ, ಗೌಡ್ರ ಮನೆ ಬಾಡೂಟ ಕೊಡ್ಬೇಕು ಅಂತಿದಾರಂತೆ. ಯೋಚನೆ ಮಾಡೋದು ಯಾಕೆ? ಬಾಡೂಟ ಕೊಡಲ್ಲ ಯಾಕೆ? ಇದೇ ನನ್ನ ಪ್ರಶ್ನೆ. ಅದ್ರ ಬಗ್ಗೆ ರಿಪೋರ್ಟ್ ಬರೆಯಕ್ಕೆ ನಾವು ಆನೇಕಲ್ಗೆ ಹೋಗ್ಬೇಕಾಗಿತ್ತು. ಅದ್ರೇನ್ ಮಾಡೋದು? ಆನೇಕಲ್ಗೆ ಟಿಕೆಟ್ ತಗೊಂಡ್ ನಮ್ಮ ಆಫೀಸಲ್ಲಿ ಹೇಳಿದ್ರೆ ಸೂರತ್ ಕಲ್ಲಿ ಟಿಕೆಟ್ ತಂದ್ಬಿಟ್ಟಿದ್ವಿ. ಅದಕ್ಕೆ ಆ ಟ್ರಿಪ್ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಯ್ತು ಸರ್. ಕೊಬ್ಬರಿ ಸಕ್ಕರೆ? ಇದು ಕೊಬ್ಬರಿ ಸಕ್ಕರೆ ಅಲ್ಲ, ಬ್ರೌನ್ ಶುಗರು. ಶುಗರಾ? ಫೋಟೋ ತೆಗೆದರೆ ನೋಡಿ, ಪೂರಾ ಕದಿಮು. ಕದಿಮ ಅಲ್ಲ ಸರ್, ಡಾಕ್ಟರ್ ವಿಠಲರಾವ್, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಪರ್ಚುರಿ. ಡಾಕ್ಟರ್ ಕಳ್ಳ ಅಂತ ಜೈಲಲ್ಲಿ ಹಾಕ್ತಿದ್ದೀರಾ? ಯಾವ ಕಂಪ್ಯೂಟರ್ ಯಾವ ವೈರಸ್ ಇತ್ತು ಯಾರಿಗೆ ಗೊತ್ತಮ್ಮ? ನಾಲ್ಕು ಸಮೇತ ಹೇಗೆ ಹಾಕಿದೀವಿ. ಎಂತ ದುರಂತ ಅಂತೀನಿ. ನಾನು SSLC ಪರೀಕ್ಷೆ ಬರೆಯೋ ಹಾಲ್ ಟಿಕೆಟ್ಗೆ ಫೋಟೋ ತಕೊಳ್ಳಿಲ್ಲ, ಸೇರಿದ ಮೇಲೆ ಜೈಲಲ್ಲಿ ಫೋಟೋ ತಕೊಳ್ಳಿ ಬರ್ತಲ್ಲ. ಬೆಲ್ಲದ ಕಥೆಗೆ ಸಕ್ಕರೆ ಸುರಿಬಿಡ. ಸರ್, ನಿಮ್ ಇವ್ರ ಮೇಲೆ ಅನುಮಾನ ಹೇಗೆ ಬಂತು? ಅಯ್ಯೋ, ನಮ್ ಸಾಹೇಬ್ರು ಅನುಮಾನ ಧ್ರುವ ಸ್ವಂತ ಇಂಟಿಗೆ ನಂಬಲ್ಲ ಅಂತಾರೆ. ನನ್ನ ಮುಂದೆ ಹೋದ್ರೆ ರಸ್ತೆನಾಗಿರೋ ಟ್ಯೂಬ್ಲೈಟು ಬಲ್ಬ್ಗಳನ್ನೆಲ್ಲ ಎಣಿಸ್ಕೊಂಡ್ಬೇಕಾರೆ ಯಾರು ತಮಾಷೆ ಮಾತಾಡ್ತಾರೆ. ಅವ್ನು ಸ್ವಲ್ಪ ಹಾಗೇನೆ. ಈಗ ಬ್ರೌನ್ ಶುಗರ್ ವಿಷಯಕ್ಕೆ ಬನ್ನಿ ಸರ್. ಇದು ನಿಮ್ ಜೀವನದಲ್ಲೇ ಒಂದು ದೊಡ್ಡ ಸಾಧನೆ ಅಂತ ಅನ್ಸುತ್ತೆ. ಆ ಬ್ರೌನ್ ಶುಗರ್ ಮೌಲ್ಯ ಸುಮಾರು ಎಷ್ಟಿರ್ಬೋದು? ಪ್ಯಾಕೆಟ್ಗಳು ಕಮ್ಮಿ ಆದ್ರೂ ಮೌಲ್ಯ 1 ಕೋಟಿ ರೂಪಾಯಿ. ಕೆಲವೊಂದ್ಸಲ ನಿಮ್ಗೆ ಕಳ್ಳ ಯಾರು ಕಾನ್ಸ್ಟೇಬಲ್ ಯಾರು ಅಂತಾನೆ ಗೊತ್ತಾಗಲ್ಲ. ಅಂತದ್ರಲ್ಲಿ ಇದು ಬ್ರೌನ್ ಶುಗರ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಬಾಯ್ನಾಗ ಹಾಕೊಂಡ್ರು ನಾಲ್ಗೆ ಎಲ್ಲ ಬ್ರೌನ್ ಆಯ್ತು. ಸುಮ್ಮನೆ ಅಲ್ಲ, ಇವ್ರ ಹೆಂಡತಿ ನೋಡಿದ್ರೆ ಸಮಾಜ ಸೇವೆ ಮಾಡ್ತಾರೆ, ಗಂಡು ನೋಡಿದ್ರೆ ಸ್ಮಗ್ಲಿಂಗ್ ಮಾಡ್ತಾರ. ಮೇಡಮ್, ಹೋಗಿ ಫಂಕ್ಷನ್ ಮುಗಿಸ್ಕೊಂಡು. ಹಲೋ
ಸಮಾಜ ಸೇವಕಿ ಲಲಿತಾ ಬರ್ಬೋದೇನಾ? ಹೌದು ನಾನೇ ಸಮಾಜ ಸೇವಕಿ ಲಲಿತಮ್ಮ ಮಾತಾಡ್ತಿರೋದು. ನಾನು ನಂಬಿ ಪ್ಲೀಸ್ ಪ್ಲೀಸ್. ನಂಬೋ ಕಾಲ ಹೋಯ್ತು, ಕಂಬಿ ಏಳ್ಸೋ ಕಾಲ ಬಂದಿದೆ. ನೀವು ಬೇಗ ಬಂದ್ರೆ ನಿಮ್ ಯಜಮಾನ್ರ ಮುಖ ನೋಡ್ಬೋದು. ಯಾಕೆ ಹೋಗ್ತಿದ್ದೀರಾ? ಹೌದು ರೀ, ಇಲ್ಲ ಅಂದ್ರೆ ಬಾಡಿನ ಬಳ್ಳಾರಿ ಜೈಲಿಗೆ ಸಾಕ್ಸ್ಬೇಕಾಗುತ್ತೆ. ಬಳ್ಳಾರಿ ಜೈಲ್ಗ? ಯಾಕೆ ಇನ್ಸ್ಪೆಕ್ಟ್ರೆ, ಏನ್ ವಿಷಯ? ಇಲ್ಲ ಇನ್ಸ್ಪೆಕ್ಟ್ರೆ, ನಮ್ಮ ಯಜಮಾನ್ರು ಅಂತಾರಲ್ಲ. ನೋಡಿ, ಆತುರದಲ್ಲಿ ದಯವಿಟ್ಟು ಏನೇನೋ ನಿರ್ಧಾರ ತಗೋಬೇಡಿ. ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಕೆ ಇನ್ಸ್ಪೆಕ್ಟ್ರೆ, ಥ್ಯಾಂಕ್ ಯು. ಮೇಡಮ್, ಏನ್ ವಿಷಯ?